ದೈವಾರಾಧನೆಗೆ ಅವಮಾನ ಮಾಡಿದ್ರ ಶಿಕ್ಷಣ ಸಚಿವರು. ಕರಾವಳಿಯಲ್ಲಿ ಮಧು ಬಂಗಾರಪ್ಪ ವಿರುದ್ಧ ಹೀಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿವಾದಕ್ಕೆ ಕಾರಣವಾಯಿತು ಶಿಕ್ಷಣ ಇಲಾಖೆಯ ಸುತ್ತೋಲೆ. ರಂಗೋತ್ಸವದಲ್ಲಿ ಕರಾವಳಿಯ ದೈವಾರಾಧನೆ ಸೇರ್ಪಡೆಯಂತೆ. ಕಂಸಾಳೆ ವೀರಗಾಸೆ ಜೊತೆ ದೈವಾರಾಧನೆ ಸೇರ್ಪಡೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ ಮತ್ತು ಅಸ್ಮಿತೆ. ವೇದಿಕೆಯಲ್ಲಿ ಪ್ರದರ್ಶನ ಮಾಡುವ ಕಲೆಯಲ್ಲ. ಆದರೆ ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಇದು ಕರಾವಳಿಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡ ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸ್ತಾರೆ, ಭಯ ಭಕ್ತಿಯಿಂದ ಆರಾಧಿಸ್ತಾರೆ. ಆದರೆ ನಮ್ಮ ದೈವಗಳಿಗೆ ಯಾರಾದರೂ ಅವಮಾನವಾದರೆ ಸಿಡಿದೇಳುತ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದ ದೈವಾರಾಧನೆಗೆ ಅವಮಾನ. ಕರಾವಳಿ ಜನರನ್ನ ಕೆರಳಿಸಿದ ಸರ್ಕಾರದ ಸುತ್ತೋಲೆ. ಕಾಂಗ್ರೆಸ್ ಸರ್ಕಾರದ ಆ ಒಂದು ಸುತ್ತೋಲೆ ಕರಾವಳಿ ಜನರನ್ನ ಕೆರಳಿಸಿಬಿಟ್ಟಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವಂತೆ ಮಾಡಿದೆ. ಅಷ್ಟಕ್ಕೂ ಸರ್ಕಾರ ಹೊರಡಿಸಿದ ಆ ಸುತ್ತೋಲೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಬೊಂಬೆಯಾಟ, ಕೋಲಾಟ ಸೇರಿದಂತೆ ಭೂತಾರಾಧನೆಯನ್ನು ಸೇರಿಸಿದೆ. ಇದು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ವೇದಿಕೆ ಮೇಲೆ ಭೂತಾರಾಧನೆ ಪ್ರದರ್ಶನದಿಂದ ದೈವಾರಾಧನೆಗೆ ಅಪಪ್ರಚಾರ ಆಗುತ್ತಂತೆ. ಇದರಿಂದ ತುಳುನಾಡಿನ ಜನರ ನಂಬಿಕೆಗೆ ಘಾಸಿ ಆಗುತ್ತೆ. ಹೀಗಾಗಿ ಮನೋರಂಜನಾ ಕಲೆಗಳ ಪಟ್ಟಿಯಿಂದ ದೈವಾರಾಧನೆಯನ್ನ ಕೈ ಬಿಡಬೇಕೆಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ. ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸ್ಕೊಂಡು ಕೊಟ್ಟಂಥ ಆದೇಶವನ್ನು ನಾನು ಖಂಡಿಸ್ತಾ ಇದ್ದೇನೆ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂಥ ದೃಷ್ಟಿಯಲ್ಲಿ ಶಾಲಾ ರಂಗೋತ್ಸವ ಅಂತೇಳುವಂಥ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ, ರಾಜ್ಯದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಕೇವಲ ಶಾಸಕರಷ್ಟೇ ಅಲ್ಲ, ಸರ್ಕಾರದ ನಡೆಗೆ ತುಳುನಾಡಿನ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಸುತ್ತೋಲೆಯನ್ನ ಸರಿಪಡಿಸದಿದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. 24 ಮತ್ತು 25ನೇ ಸಾಲಿನ ರಂಗೋತ್ಸವ ಇದು ಶಿಕ್ಷಣ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ರಂಗೋತ್ಸವ ಹೇಳಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಕಳೆದ ವರ್ಷ ಇದೇ ರೀತಿಯಲ್ಲಿ ಒಂದು ಸರ್ಕ್ಯುಲರ್ ಎಲ್ಲ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುತ್ತಾರೆ ಕಾಲೇಜುಗಳಲ್ಲಿ. ಅದರಲ್ಲಿ ದೈವಾರಾಧನೆ ಮತ್ತು ಭೂತಾರಾಧನೆ ಅನ್ನೋದನ್ನು ಸೇರಿಸಿಕೊಂಡಿದ್ದರು. ಅದನ್ನು ಮಾನ್ಯ ಸುನಿಲ್ ಕುಮಾರ್ ಅವರು ಪ್ರಶ್ನಿಸಿದ್ರು. ಮಧು ಬಂಗಾರಪ್ಪರಲ್ಲಿ ಪ್ರಶ್ನಿಸಿರುವಾಗ ಕಳೆದ ವರ್ಷ ನಾವು ತೆಗಿತೇವೆ ಅಂತ ಮಾತು ಕೊಟ್ಟು ಅದನ್ನು ತೆಗೆದಿದ್ದಾರೆ. ಆದರೆ ಈ ವರ್ಷ ಪುನಃ ಅದನ್ನು ಪುನರಪಿ ಹಾಕಿರುತ್ತಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ತುಳು ಹೋರಾಟಗಾರರ ಈ ಎಚ್ಚರಿಕೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜಾ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಓಕೆ, ದಿನೇಶ್ ಮಂಗಳೂರಿನಿಂದ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ, ಇದು ನಿಜವಾಗಿ ಕಾಂತಾರ ಸಿನಿಮಾ ಆದ ನಂತರ ಅಲ್ಲಲ್ಲಿ ಅದರ ಪ್ರದರ್ಶನಗಳಾಯಿತು ಅಂತ ಹೇಳುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾಯಿತು. ಸಿನಿಮಾದಲ್ಲೇ ಮಾಡಬಾರ್ದು ಅಲ್ಲಿ ತನಕ ಅದು ಬಂತು. ಆಮೇಲೆ ಈ ದೈವಾರಾಧನೆಗಳು ಅದು ಒಂದು ಮಾತಿದೆ, ಘಟ್ಟದ ಕೆಳಗೆ ಮಾತ್ರ ಅಂತ. ಘಟ್ಟ ಅಂತಂದರೆ ಈ ನಮ್ಮ ಯಾವುದು ಪಶ್ಚಿಮ ಘಟ್ಟ ಇದೆಯಲ್ಲ, ಅಂದರೆ ನಿಮಗೆ ಒಮ್ಮೆ ಯಾವುದರಿಂದ ಸಕಲೇಶ್ಪುರ ಇಳಿದ ನಂತರ ಅದು ಕರಾವಳಿ ತುಳುನಾಡು ಬರೋದು, ಅಲ್ಲಿ ಮಾತ್ರ ದೈವಗಳು ಘಟ್ಟ ಹತ್ತಿ ಬರೋದಿಲ್ಲ. ಸೊ ಮೈಸೂರಲ್ಲೆಲ್ಲ ಆದಾಗ ಕೊರಗಜ್ಜ ಇದೆಲ್ಲ ಕಂಡು ಬಂದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಕಾರಣವಾಯಿತು. ಸಾಧಾರಣವಾಗಿ ದೈವಾರಾಧನೆಗಳು ಹೇಗೆ ಅಂತಂದರೆ ಮುಖ್ಯವಾಗಿ
ಅಲ್ಲಿ ಬಹುತೇಕರು ಅಲ್ಲಿಯೇ ಬಾಳಿ ಬದುಕಿ ಕೆಲವೊಮ್ಮೆ ಹಿಂಸೆಗಳನ್ನು ಫೇಸ್ ಮಾಡಿ ಆಮೇಲೆ ಸಾವಿಗೀಡಾಗಿ, ಅಂದರೆ ಅದೃಶ್ಯವಾದರು ಅಂತ ಹೇಳಿದ್ರೆ ಯಾವುದೋ ರೀತಿಯಲ್ಲಿ ಸಾವಿಗೀಡಾಗಿ ಸಂಘರ್ಷದ ಬದುಕನ್ನು ನಡೆಸಿ ನಂತರ ದೈವತ್ವಕ್ಕೆ ಏರಿದಂಥವರು. ಈಗ ಕೊರಗಜ್ಜ ಅಂತ ಕರೆಯೋದು, ಮತ್ತೊಂದು ಹಿಂಗೆಲ್ಲ ತುಂಬ ಇದೆ. ಅದು ಈಗ ನಾವು ಪಂಜುರ್ಲಿ ಅಂತ ಹೇಳುವಾಗ ಎಲ್ಲ ಮನೆಗಳಲ್ಲೂ ಒಂದು ಪಂಜುರ್ಲಿ ಅಂತ ಇದ್ದೇ ಇರ್ತದೆ. ಆಮೇಲೆ ಗುಳಿಗ ಅಂತ ಹೇಳುವಾಗ ಅವೊಬ್ಬ ಇಡೀ ಇದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಹೀಗೆಲ್ಲ ಇರ್ತದೆ. ಕಾಂತಾರ ಸಿನಿಮಾ ಸ್ವಲ್ಪ ಪ್ರಭಾವಶಾಲಿ ಆದ ನಂತರ ಕೆಲವು ಟೀಕೆ ಟಿಪ್ಪಣಿಗಳು ಬಂತು. ನಾನು ದಿನೇಶ್ ಏನು ಹೇಳ್ತಾರೆ ಕೇಳ್ತೀನಿ, ಆಮೇಲೆ ನನ್ನ ಸ್ಟ್ಯಾಂಡ್ ಏನು ಅಂತ ಹೇಳ್ತೀನಿ. ಎಸ್ ದಿನೇಶ್, ಏನಾಗ್ತಾ ಇದೆ ಇದಕ್ಕೆ? ಏನು ತುಳು ಸಂಘಟನೆಗಳು ಕೂಡ ಭಾಳ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವೇದವ್ಯಾಸ್ ಕಾಮತ್ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಿಂದೆ ಎಲ್ಲ ಆಗ್ತಾ ಇತ್ತು ರಂಗೋತ್ಸವದಲ್ಲಿ ಹಾಕಬೇಕು ಹಾಕಬಾರ್ದು ಅಂತೇಳಿ. ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅಲ್ಲಿ? ವೇದಿಕೆಯಲ್ಲಿ ಕಾಂತಾರದ ದೃಶ್ಯಗಳು ಅಂದ್ರೆ ಪಂಜುರ್ಲಿಯ ಸನ್ನಿವೇಶ ಆಗಿರ್ಬೋದು, ಗುಳಿಗನ ಅಬ್ಬರ ಆಗಿರ್ಬೋದು, ಈ ರೀತಿಯ ಸನ್ನಿವೇಶಗಳು ಹಲವಾರು ವೇದಿಕೆಯಲ್ಲಿ ಕಂಡು ಬಂತು. ಇದು ಕರಾವಳಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು, ಬಹಳಷ್ಟು ಆಕ್ರೋಶ ಕೂಡ ಕಾರಣ ಆಗಿತ್ತು. ಸರ್ಕಾರ ಒಂದು ಶಾಲೆಗಳಿಗೆ ಸುತ್ತೋಲೆ ಕಳಿಸಿರುವಂತದ್ದು, ರಂಗೋತ್ಸವದಲ್ಲಿ ಯಾವ ರೀತಿಯಾಗಿ ಬೊಂಬೆಯಾಟ ಆಗಿರ್ಬೋದು, ಕಂಸಾಳೆ ಕಳಿಸಿರುವಂತದ್ದು, ರಂಗೋತ್ಸವದಲ್ಲಿ ಯಾವ ರೀತಿಯಾಗಿ ಬೊಂಬೆಯಾಟ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು ಅದನ್ನೆಲ್ಲ ಮಾಡುತ್ತೆ. ಅದೇ ರೀತಿಯಾಗಿ ಭೂತಾರಾಧನೆಯನ್ನು ಕೂಡ ಆದರೆ ಆ ರಂಗೋತ್ಸವದಲ್ಲಿ ಸೇರ್ಪಡೆ ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತ, ಅಂದ್ರೆ ಕರಾವಳಿಯಲ್ಲಿ ಏನು ಭೂತಾರಾಧನೆ ಅನ್ನುವಂಥದ್ದು, ದೈವಾರಾಧನೆ ಅನ್ನುವಂಥದ್ದು ಬಹಳಷ್ಟು ನಂಬಿಕೆ ಮತ್ತು ಕರಾವಳಿಗರ ಅಸ್ಮಿತೆ ಅಂತ ಹೇಳ್ಬೋದು. ಇದನ್ನು ಚಿಕ್ಕ ಕಡೆ ವೇದಿಕೆಯಲ್ಲಿ ಪ್ರದರ್ಶಿಸೋದಾಗಿರ್ಬೋದು. ಜೊತೆಗೆ ಆ ಶಾಲೆಗಳಲ್ಲಿ ಈ ರೀತಿಯಾದಂಥ ರಂಗೋತ್ಸವದ ಕಾಂಪಿಟೇಷನ್ ಇದೆ, ಅದರಲ್ಲಿ ಪ್ರದರ್ಶನ ಮಾಡುವುದು ಇದು ಸರಿಯಲ್ಲ ಅನ್ನುವಂಥ ಆಕ್ರೋಶ ಕೂಡ ಕೇಳಿ ಬಂದಿರುವಂಥದ್ದು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದು ಈ ಸುತ್ತೋಲೆಯಲ್ಲಿ ಹೊರಡಿಸಿರುವಂತಹ ಏನು ಭೂತಾರಾಧನೆ ಏನಿದೆ ಅದನ್ನು ಕೈ ಬಿಡಬೇಕು, ಅದನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ತುಳುಪರ ಸಂಘಟನೆಗಳು ಕೂಡ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿಯಾದಂತಹ ಎಡವಟ್ಟು ಆಗಿತ್ತು, ಭೂತಾರಾಧನೆ ಅದರಲ್ಲಿ ಸೇರಿತ್ತು. ಆ ಬಳಿಕ ಸುನಿಲ್ ಕುಮಾರ್ ಅವರು, ಕಾರ್ಕಳ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರು ಮನವಿ ಮಾಡಿದ್ರು, ಈ ರೀತಿಯಾಗಿ ಪ್ರದರ್ಶನಕ್ಕೆ ದೈವಾರಾಧನೆ ಬಳಸುವುದು ಸರಿಯಲ್ಲ ಮತ್ತು ಶಾಲೆಗಳಲ್ಲಿ ವೇದಿಕೆಯಲ್ಲಿ ಈ ರೀತಿಯಾಗಿ ದೈವಾರಾಧನೆ ಪ್ರದರ್ಶನ ಸರಿಯಲ್ಲ ಅಂತ ಸುನಿಲ್ ಕುಮಾರ್ ಅವರು ಮನವಿ ಮಾಡಿದ್ರು. ಆ ಬಳಿಕ ಅದನ್ನು ಕೈ ಬಿಡಲಾಗಿತ್ತು. ಆದ್ರೆ ಈ ಬಾರಿ ಮತ್ತೆ ಅದೇ ಎಡವಟ್ಟನ್ನು ಸರ್ಕಾರ ಮಾಡಿರುವಂತದ್ದು ಇದು ಕರಾವಳಿಗರ ಭಾರಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ದೈವಾರಾಧಕರು ಕೂಡ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ತುಳುನಾಡಿನ ಜನರು ಏನೋ ಒಂದು ನಂಬಿಕೆ ಏನಿದೆ ಅದನ್ನು ವೇದಿಕೆಯಲ್ಲಿ ಪ್ರದರ್ಶನ ಮಾಡುವುದು, ಅದನ್ನು ಕಾಂಪಿಟೇಷನ್ಗೆ ಇಡುವುದು ಸರಿಯಲ್ಲ. ಇದರಿಂದ ತುಳುನಾಡಿನ ದೈವಾರಾಧಕರ ಮನಸ್ಸಿಗೆ ಜಾಸ್ತಿ ಆಗ್ತದೆ, ನಂಬಿಕೆಗೆ ಜಾಸ್ತಿ ಆಗ್ತದೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಕರಾವಳಿಯಾದ್ಯಂತ ಈ ಒಂದು ಸುತ್ತೋಲೆ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಮುಂದಿನ ದಿನಗಳಾದ್ರೂ ಕೂಡ ಸರ್ಕಾರ ಇದನ್ನು ಸರಿಪಡಿಸಿದ, ಅಂದ್ರೆ ಕಳೆದ ಬಾರಿ ಯಾವ ರೀತಿ ಸರಿಪಡಿಸಿದೆ ಅದೇ ರೀತಿಯಾಗಿ ಸರಿಪಡಿಸಿದ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಎಸ್ ನೋಡಿ, ಈಗ ನಾನು ಹೇಳ್ತಾ ಇದ್ನಲ್ವಾ, ಕಾಮನ್ ಸೆನ್ಸ್ ಅನ್ನೋದು ಇಲ್ಲಿ ಉಪಯೋಗಿಸ್ಬೇಕು. ರಾಜಣ್ಣ ಮೊನ್ನೆ ಹೇಳ್ತಾ ಇದ್ರಲ್ಲ ಕಾಮನ್ ಸೆನ್ಸ್ ಅಂತ ಹೇಳಿ. ಈಗ ಕಾಂತಾರ ಸಿನಿಮಾ ಆದ ನಂತರ ಎಲ್ಲ ಕಡೆ ಪ್ರದರ್ಶನಗಳಾದಾಗ, ವೇದಿಕೆಗಳಲ್ಲಿ ಪ್ರದರ್ಶನಗಳಾದಾಗ ತುಳುವರಿಗೆ ಒಂದು ಆತಂಕ ಶುರುವಾಯಿತು. ಇದು ಏನಪ್ಪ, ಒಟ್ಟಾರೆ ಅಲ್ಲಿ ಸಿಕ್ಕಾಪಟ್ಟೆ ಸ್ಕೂಲ್ಗಳಲ್ಲಿ ರಂಗೋತ್ಸವಗಳಲ್ಲಿ ಹಿಂಗೆಲ್ಲ ಮಾಡೋದು ಸರಿಯಾ, ಇದೊಂದು ನಂಬಿಕೆಯ ಪ್ರಶ್ನೆ ಅಲ್ವಾ, ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಬಂತು. ಸಾಧಾರಣವಾಗಿ ಆ ಕನ್ಫ್ಯೂಷನ್ಸ್ ಇದ್ದಾಗ ಕಾಮನ್ ಸೆನ್ಸ್ ಉಪಯೋಗ ಮಾಡಬೇಕು. ನೋಡಿ, ಇಲ್ಲಿ ಇದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಬೇಕಾ ಬೇಡ, ಬೇಡ ಈ ಸದ್ಯಕ್ಕೆ ಬೇಡ, ಮುಂದೆ ಅದು ಯಾವ ಟರ್ನ್ ತಗೊಳುತ್ತೆ ಅದು. ಯಾಕೆ ಸದ್ಯಕ್ಕೆ ಬೇಡ, ಮುಂದೆ ಯಾವ ಟರ್ನ್ ತಗೊಳುತ್ತೆ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಸಾಧಾರಣವಾಗಿ ಮೊದಲೆಲ್ಲ ಯಕ್ಷಗಾನ ಎಲ್ಲ ಕರಾವಳಿ ಭಾಗದಲ್ಲಿ ಎಲ್ಲ ಆದಾಗ ಅದಕ್ಕೂ ವಿರೋಧ ಇತ್ತಂತೆ. ಏನಿದು ಶ್ರೀಕೃಷ್ಣನ ವೇಷಧಾರಿ ಬರೋದು, ಏನಿದು ಈ ಥರ ಅವರು ಮಾತಾಡೋದು, ವೇದಿಕೆಯಲ್ಲಿ ವೇಷ ಹಾಕ್ಕೊಂಡು ಮಾತಾಡೋದು ಸರಿಯಲ್ಲ, ದೇವರ ಮಾತುಗಳನ್ನು ಇವರ ಬಾಯಲ್ಲಿ ಏನು ಹೇಳೋದು, ಹಿಂಗೆ ಬಂತು. ವೇಷ ಹಾಕೋದೇನು, ವೇಷ ಹಾಕಬಾರ್ದು, ಆಮೇಲೆ ತಾಳಮದ್ದಾಳೆ ಅಂತ ಬಂದು ಅದು ಕೂತ್ಕೊಂಡೆ ಮಾತಾಡುವಂಥದ್ದು, ಹೀಗೆಲ್ಲ ಅನಾದಿ ಕಾಲದಿಂದಲೂ ಬಂದಿದೆ. ಈ ದೇವರ ಇದು ಬಂದಾಗ ಆಮೇಲೆ ಸ್ಕೂಲ್ಗಳಲ್ಲಿ ಅದು ಬರಲಿಕ್ಕೆ ಶುರುವಾಯಿತು. ಒಂದು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಕುಚೇಲ, ಶ್ರೀಕೃಷ್ಣ ಕುಚೇಲ, ಹಾಗಲ್ಲೂ ಬರುತ್ತೆ ನಮಗೆ. ಆದರೆ ದೈವಾರಾಧನೆ ಏನಾಗುತ್ತೆ, ಅದು ನಂಬಿಕೆಯ ಪ್ರಶ್ನೆ ಆಗುತ್ತೆ. ಅದು ವೇದಿಕೆಯಲ್ಲಿ ಮಾಡುವಂಥ ರಂಗೋತ್ಸವದಲ್ಲಿ ಮಾಡೋ ಮನೋರಂಜನೆಗೆ ತರಬೇಡಿ ಅಂತ ಅಷ್ಟೇ.
ಅದನ್ನು ಮನೋರಂಜನೆಗೆ ತರಬೇಡಿ, ಅದನ್ನು ಕಾಮಿಡಿ ಮಾಡಬೇಡಿ, ಅದನ್ನು ತಮಾಷೆ ಮಾಡಬೇಡಿ, ಮತ್ತೊಂದು ಅಂತ ಹೇಳಿ. ನಿಜವಾಗಿ ಹಿಂದೂ ಧರ್ಮದಲ್ಲೆಲ್ಲ ಹೆಂಗೆ ಅಂತಂದರೆ, ನೀವು ಹಿಂದೂ ಧರ್ಮದ ವಿಶೇಷತೆ ಏನು, ಅಥವಾ ಹಿಂದೂ ಧರ್ಮದ ಅಡಿಯಲ್ಲೇ ಏನು ಬರುತ್ತೆ, ದೈವಾರಾಧನೆಗಳೆಲ್ಲ ಬರುತ್ತೆ ಅಂದರೆ ಆಯಾಯ ರೀತಿಯಲ್ಲಿ ಆಚರಿಸ್ಕೊಂಡು ಬಂದಿರ್ತಾರೆ. ತಾವು ಯಾವ ರೀತಿ ನಮ್ಮ ದೇವರನ್ನು ನೋಡ್ತೀವೋ ಆ ಥರ ದೇವರನ್ನು ನೋಡ್ಕೊಂಡು ಹೋಗ್ತಾರೆ ಅಂತ. ಆ ಥರ ಅಲ್ಲಿ ದೈವಾರಾಧನೆಗಳು ಅಂತೇಳಿ ಅಲ್ಲಿ ಸಾಧಾರಣವಾಗಿ ನಾಗನನ್ನು ಆರಾಧನೆ ಮಾಡ್ತಾರೆ, ಆಮೇಲೆ ಪಂಜುರ್ಲಿಯನ್ನು ಆರಾಧನೆ ಮಾಡ್ತಾರೆ. ಆಮೇಲೆ ಐ ಥಿಂಕ್ ವಿಜಯನಗರದ ಅರಸರ ಆಳ್ವಿಕೆ ಬಂದ ನಂತರ ತಿಮ್ಮಪ್ಪನಿಗೆ ಕೂಡ ಒಂದು ಪುಂಡಿಪಣ ಅಂತಿದೆ ಅಲ್ಲಿ. ಯಾಕಂದರೆ ಅಲ್ಲಿ ಬೇಸಿಕಲಿ ಶೈವ ಆರಾಧಕರು ಅಲ್ಲೆಲ್ಲ ಇರುವಂಥವು. ಆಯಿತಾ, ಮೊದಲೆಲ್ಲ ಏನಾಗ್ತಾ ಇತ್ತು, ರಾಜ ಯಾವುದನ್ನು ಆಳ್ವಿಕೆ ಮಾಡ್ತಾನೋ, ಈಗ ಇದೆಲ್ಲ ಈಗ ನಾನೊಂದು ದೇವರನ್ನು ಆರಾಧನೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ನಾನು ಈಶ್ವರನ ಆರಾಧಕ ಅಥವಾ ನಾನು ವಿಷ್ಣುವಿನ ಆರಾಧಕ, ನಾನು ಒಂದು ಶೈವಾರಾಧಕರ ಭಾಗದ ಜಾಗವನ್ನು ನಾನು ಗೆದ್ದ ನಂತರ ನನಗೆ ಅದನ್ನು ಅಟ್ಯಾಕ್ ಮಾಡಬೇಕು ಅಂತ ಮನಸ್ಸು. ಯಾಕಂದರೆ ಏನು ಧಾರ್ಮಿಕವಾಗಿ ಎಲ್ಲ ಒಂದೇ ಆಗಿರುತ್ತೆ. ಆಗ ನಾನೊಂದು ಡಿಮಾಂಡ್ ಮಾಡಿಬಿಡ್ತೀನಿ, ಆಯಿತಾ ನೀವೆಲ್ಲ ಮಾಡ್ಕೊಂಡು ಹೋಗಿ, ಆದರೆ ನಿಮ್ಮ 1% ನಮ್ಮ ದೇವರಿಗೆ, ನಾನು ನಂಬುವ ಕುಲದೇವರಿಗೆ ಹಾಕಿಬಿಡಿ. ಅದು ಆಮೇಲೆ ಪ್ರಚಲಿತ ಆಗಿಬಿಡ್ತದೆ, ಆ ಥರನೇ ಪ್ರಚಲಿತ ಆಗಿಬಿಡ್ತದೆ. ಈಗ ನಾನು ಹೇಳ್ತಿರೋದು ಅದೇ ಮಾತನ್ನು. ಈಗ ಅಲ್ಲಿ ಕನ್ಫ್ಯೂಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಜಾಸ್ತಿ ಕನ್ಫ್ಯೂಷನ್ ಮಾಡೋಕೆ ಹೋಗಬೇಡಿ. ಸದ್ಯಕ್ಕೆ ಬೇಡಪ್ಪ, ಸದ್ಯಕ್ಕಿಲ್ಲ. ಯಾಕಂದರೆ ತುಂಬ ಅದು ಚರ್ಚೆ ಆಗುತ್ತೆ, ಗಲಾಟೆಗಳಿಗೆ ಕಾರಣ. ನಮ್ಮೂರ್ ಕಡೆ ಎಲ್ಲ ಈ ದೈವಾರಾಧನೆ ಬಗ್ಗೆ ಇಲ್ಲೇ ಇರಲಿಲ್ಲ, ಗೊತ್ತೂ ಇರಲಿಲ್ಲ. ಬಟ್ ಇದ್ರ ಶಕ್ತಿ, ಇದ್ರ ಪವರ್ ಈ ಸಿನಿಮಾಗಳಲ್ಲಿ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗೋಕೆ ಶುರು ಆಯ್ತು. ಬಟ್ ಅತಿ ಹೆಚ್ಚು ಮುನ್ನೆಲೆಗೆ ಬಂತು, ಪ್ರಾಶಸ್ತ್ಯ ಸಿಕ್ತು ಅಂತ ಅನ್ಸಲ್ವಾ ಈ ದೈವಾರಾಧನೆ? ಖಂಡಿತವಾಗ್ಲೂ ಅದಕ್ಕೆ ಅವ್ರು ಹೇಳ್ತಿರೋದು. ಈಗ ಸಿನಿಮಾ ಮಾಡಬೇಡಿ ಅಂತ ಯಾರಾದರೂ ಅದನ್ನು ಹೇಳ್ತಾ ಇದ್ರೆ ನಾನು ಖಂಡಿತವಾಗ್ಲೂ ಅದಕ್ಕೆ ಆಕ್ಷೇಪ ಇದೆ ನಾನು. ಯಾಕಂದರೆ ಸಿನಿಮಾ ಹೇಗೆ ಒಂದು ವಿಚಾರವನ್ನು ಮತ್ತೊಬ್ಬರಿಗೆ ತಲುಪಿಸೋದಕ್ಕೆ ಸಾಧ್ಯವಾಗುತ್ತೆ, ಬೇಕಿದ್ರೆ ಬನ್ನಿ ತುಳುನಾಡಿಗೆ ಬನ್ನಿ, ಆ ಸಂದರ್ಭದಲ್ಲಿ ಈ ಏಪ್ರಿಲ್ ಮೇ ಸಂದರ್ಭದಲ್ಲಿ ಆಗುತ್ತೆ, ಕಣ್ಣು ತುಂಬಿಕೊಳ್ಳಿ, ನಂಬುವುದಿದ್ರೆ ನಂಬಿ. ಆದರೆ ನಾನು ಅದನ್ನು ಅಲ್ಲಿಗೆ ತಗೊಂಡೋಗ್ತೇನೆ ಅಂತ ಬರೋದಿಲ್ಲ ಅದು ಅಂತ. ಆಯಿತಾ, ಅದನ್ನು ಈಗ ನೋಡಿ, ನೀವು ಚಾವಾ ಪಿಕ್ಚರ್ ನೋಡಿದರೆ ತುಂಬ, ನಾನು ನೋಡಿಲ್ಲ ಇನ್ನೂ ಕೂಡ. ಶಿವಾಜಿ ಮಹಾರಾಜರ ಬಗ್ಗೆ ನಾವು ಕೇಳಿದ್ದೀವಿ. ಶಿವಾಜಿ ಮಹಾರಾಜರ ಮಗ ಒಬ್ಬ ಇದ್ದ, ಔರಂಗಜೇಬ್ ಈ ಥರ ಕೊಟ್ಟ. ಎಷ್ಟೇ ಓದಿದ್ರು ಕೂಡ, ಎಷ್ಟೇ ನೀವು ಗೌಪ್ಯವಾಗಿಟ್ಟಿದ್ರು ಕೂಡ ಅದು ಅರ್ಥ ಆಗ್ತಿರ್ಲಿಲ್ಲ. ಒಂದು ಸಿನಿಮಾ ಅದನ್ನು ಎಷ್ಟು ಪ್ರಭಾವಶಾಲಿಯನ್ನಾಗಿ ಮಾಡ್ತು ಅಂತೇಳಿ ಪಾಸಿಟಿವ್ ವಿಚಾರಗಳು ನಾನು ಹೇಳಿದ್ದು. ಸೊ ಅಲ್ಲಿ ಅವ್ರು ಹೇಳ್ತಿರೋದು ದೈವಾರಾಧನೆ ಭಾಳ ಅದ್ಭುತವಾಗಿ ಆಗತ್ತೆ. ಈಗ ನಾವು ಹೇಳ್ತೀವಿ ಅದರಲ್ಲಿ ಏನು ಹಿಂದಿನ ಕಾಲದಲ್ಲಿ ಕೇವಲ ನೀರಿಟ್ಟು ಮಾಡ್ತಾಯಿದ್ರು, ಮತ್ತೊಂದು ಇಟ್ಟು ಮಾಡ್ತಾಯಿದ್ರು, ಲೈಟ್ ಬಳಸ್ತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಬಳಸ್ತಾ ಇರಲಿಲ್ಲ ಅಷ್ಟೇ. ಈಗ ನಿಮಗೆ ಬೇಕಾದಷ್ಟು ಹೂ ಹಾಕೋದಕ್ಕೆ ಅವಕಾಶ ಭಗವಂತ ನಿಮ್ಗೆ ಕೊಟ್ಟಿದ್ದಾನಂತ ಹಾಕಿ, ಯಾರು ಬೇಡ ಅಂತಂದರು. ಕೆಲವರು ಅದಕ್ಕೂ ಮಾಡ್ತಾರೆ, ಇಲ್ಲ ನೀವು ಅದರಲ್ಲಿ ಮಾಡಬಾರ್ದು, ಕೇವಲ ಹಳೆ ಕಾಲದಲ್ಲಿ ಹಿಂಗೆ ಮಾಡ್ತಾಯಿದ್ರು, ದೊಂದಿ ಇಟ್ಕೊಂಡು ಮಾತ್ರ ಮಾಡ್ತಾಯಿದ್ರು. ಅದು ಕಾಲವೇ ಆ ಥರ ಇತ್ತು. ಈಗ ನಿಮಗೆ ಭಗವಂತ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನಲ್ಲ, ಮಾಡ್ಬೋದು ಅಂತೇಳಿ. ಅದಕ್ಕೆ ನಾನು ಈಗಲೂ ಹೇಳ್ತಾ ಇರುವಂಥದ್ದು, ಈ ಥರ ಕನ್ಫ್ಯೂಷನ್ ಇರುವಂಥ ಸಂದರ್ಭದಲ್ಲಿ ಅದು ಮನೋರಂಜನೆ ಬೇಡ, ಅದು ನಂಬಿಕೆಯ ಪ್ರಶ್ನೆ. ಮನೋರಂಜನೆ ಆದಾಗ ಅದೊಂದು ರೀತಿಯಲ್ಲಿ ಕಾಮಿಡಿ ಪೀಸ್ ಆಗಿಬಿಡ್ತದೆ, ಅದಕ್ಕೆ ಅವಕಾಶ ಕೊಡಬೇಡಿ. ಆ ಥರದ ಕನ್ಫ್ಯೂಷನ್ಗಳಿದ್ದಾಗ ಸರ್ಕಾರ ಕಾಮನ್ ಸೆನ್ಸ್ ಬಳಸಬೇಕು. ಬೇಡಪ್ಪ ಕಿರಿಕಿರಿ ಬೇಡ, ಸದ್ಯಕ್ಕೆ